C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮ ಪಂಚಾಯಿತಿ ವತಿಯಿಂದ ದುರಾಡಳಿತ ವಿರುದ್ಧ ಕಲಕೇರಿ ಗ್ರಾಮದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಹಾಗೂ ಕಲಕೇರಿ ವಲಯ ಮತ್ತು ಗ್ರಾಮ ಶಾಖೆ ಅಲ್ಪಸಂಖ್ಯಾತ ಘಟಕ ವತಿಯಿಂದ ಗ್ರಾಮ ಬಸ್ ನಿಲ್ದಾಣದ ಹತ್ತಿರ ಇರುವ ನೂತನ ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆ ಎದುರು ಶುಕ್ರವಾರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದರು. ಹೋರಾಟಗಾರರ ಸ್ಥಳಕ್ಕೆ ತಹಸೀಲ್ದಾರ ಡಾಕ್ಟರ್ ವಿನಯ ಹೂಗಾರ ಭೇಟಿ ನೀಡಿ ಚರ್ಚೆ ನಡೆಸಿದರು. ಕಲಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ ಅಹಮದ್ ಹೋರಾಟಗಾರರು ಒಂದು ವಾರದಲ್ಲಿ ತಮಗೆ ಬೇಡಿಕೆ ಈಡೇರದಿದ್ದರೆ ನಾವು ಮತ್ತೆ ಧರಣಿ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಹಾಗೂ ಕಲಕೇರಿಯಿಂದ ವಿಜಯಪುರದವರೆಗೆ ಪಾದಯಾತ್ರೆ ಮಾಡುವುದಾಗಿ ತಿಳಿಸಿದರು. ನಂತರ ತಮ್ಮ ಧರಣಿಯನ್ನು ಒಂದು ವಾರಕ್ಕೆ ಮುಂದೂಡಿರುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ ಡಿಎಸ್ಎಸ್ ವಿಜಯಪುರ ಜಿಲ್ಲಾ ಸಂಚಾಲಕ ವೈಸಿ ಮಯೂರ, ವಲಯ ಶಾಖೆ ಸಂಚಾಲಕ ಸೋಮಶೇಖರ್ ಬಡಿಗೇರ, ಸಂಚಾಲಕ ಯಮ್ಮನೂರಿ ಸಿಂದಗಿರಿ, ಕಲಕೇರಿ ಅಲ್ಪಾಸ್ ರಿಪೀಟ್ ನೋಡ್ರಿ ಅಧ್ಯಕ್ಷರೇ, ನನಗೂ ನೋಡ್ರಿ ಒಂದು ಸೆಕೆಂಡ್ ಪುಸ್ತಕ ಎಲ್ಲ ಮಾಡಿ ಜೈಲಿ ಮುಗಿಸ್ಬೇಕಂತ ಮುಂಜಾನೆ ಸಂಜೆ ತರ ಟೆನ್ಷನ್, ರಾತ್ರಿ 11 ಇಲ್ಲಿ ಎಲ್ಲ ಮಾಡ್ರಿ ಎಲ್ಲರಿಗೆ ತೊಗೊಂಡು ಅಂತ ಅದಕ್ಕೆ ಮತ್ತೇನ್ರಿ ನೀವು ಮಾಡೋದಕ್ಕೆ ಯಾರು ಎಮ್ಮೆ ಅಂತ ವಿಷಯ ಮಾಡಿರಿ. ನಮ್ಮ ಹಿರಿಯ ಅಂತ ನಾವು ತಿಳಿದಿಲ್ರಿ, ಒಳ್ಳೇದು ಮಾಡಿರಿ. ಅರ್ಧಾಗ ನಮ್ ಕೆಡಿ ಬಿಟ್ಟು ಬರ್ತಾವ, ಅವ್ರಿಗೆ ಅಂಗಡಿ ಕೊಡ್ರಿ, ನಾವು ವ್ಯಾಪಾರ ಮಾಡ್ತೀವಿ. ಯಾಕಂದ್ರೆ ಕಣ್ಣಾಗ ತೂಗ್ಲಾರಾಗ ಮಾಡಬೇಡ್ರಿ. ಯಾಕಂದ್ರೆ ನೀವು ವಿಚಾರ ಮಾಡಿ ನಾವು ಹೇಳೋದಿಲ್ಲ, ಮಾತಾಡೋದು ಅದು ನಾವು ಕೇಳೋಕೆ ಮೊದಲು ನೀವು ಕೊಡ್ಬೇಕ್ರಿ. ಬರ್ರಿಪ್ಪ, ನೀವು ಸಮಾಜದವ್ರು ನಿಮ್ಗೆ ಕೊಟ್ಟಿಲ್ಲ, ನಾವು ಬರ್ರಿ ನೀವು ತಗೋರಿ ಅನ್ಬೇಕು. ನೀವು ಯಾರ್ರಿ ವಿಡಿಯೋ ಮಾತಾಡ್ತೀವಿ, ಅಧ್ಯಕ್ಷ ಬಂದರು, ಅದನ್ನ ಒಂದ್ ಸ್ವಲ್ಪ ಫಾಲೋ ಅಪ್ ಮಾಡಿ. ಅವ್ರು ಏನ್ ಬೇಡಿಕೆ ಇದಾವು, ಸೂಕ್ತ ಅದಾವ ಸೂಕ್ತ ಇಲ್ಲ, ಅವ್ರಿಗೆ ಒಂದು ರೀಸನ್ ಕೊಡ್ರಿ. ಅಟ್ಲೀಸ್ಟ್ ಅದು ರೀಸನ್ ಕೊಟ್ಟು ಸಾಲ್ವ್ ಮಾಡಿ ಮುಗಿಸ್ಬೋದು. ಇನ್ನೊಂದ್ರೆ ಮೇಡಮ್, ಇಲ್ಲಿ ನಾವು ತಕರಾರು ಮಾಡಿಲ್ಲ ಯಾರಿಗೆ, ಅದು ಮಾಡಬೇಡ ಇದು ಮಾಡಬೇಡ ಎಲ್ಲಿ ಹೇಳಿಲ್ಲ. ಒಬ್ಬರೇ ಬೇಡಿಕೆ ನಾವು ಮಾಹಿತಿ ಕೊಡ್ರಿ ಅಂತ ಕೇಳಿದ್ವಿ. ಮತ್ತೆ ನಾ ಯಾವಾಗಕ್ಕೂ ತಕರಾರು ಇಟ್ಟಿಲ್ಲ, ಇದು ಮಾಡಬೇಡ ಅಂತ ಎಲ್ಲಿ ನಮ್ಗೆ ಪೂರ್ತಿ ಹೇಳಿಲ್ರಿ. ಒಂದು ಇದ್ರಾಗ ಎಲ್ಲಿನೂ ತಕರಾರು ಇಲ್ಲ. ನಮಗೆ ಇದು ಪಂಚಾಯತಿ ಒಂದು ಮರಿಗೊಳ್ಳೆ ಹೊರಗಡೆ ಎಲ್ಲ ತಿಪ್ಪಿತ್ತು. ನೀವು ಬಂದಿರಿದ್ರಿ ಎಲ್ಲ ಕಷ್ಟಪಟ್ಟು ನಾವು ಮಾಡಿದ್ದೀವಿ. ನೀವು ಅದು ಸ್ಟೇ ಇಲ್ಲ, ಈ ಮೊನ್ನೆ 3ನೇ ತಾರೀಕಿಗೆ ಇದು ಸ್ಟೇ ವೇಕೆಂಟ್ ಸರ್. ಮೇಲೆ ಆದರೂ ಸ್ಟೇ ಇಟ್ಕೊಂಡು ನಾನು ಜೈಲಿಗೆ ನಾನು ಕಿಡಿಕೊಡು ಜೈಲಿಗೆ ಹೋಗಿ ಚಿಕ್ಕಲ್ಲ ಕೆಡಿ ಪಟ್ರಿಗೆ ಎಲ್ಲ ಹೊರಗೆ ಹಾಕಿರೋದಕ್ಕೆ ನಾವು ದುಡ್ಡು ಕೈಲಿ ಹಾಕಿ ಮಾಡ್ತೀರಿ ರೆಡಿ ಮಾಡಿಕೊಟ್ಟಿದ್ದೀವಿ. ಈಗ ಮಾಡಿದ್ದೇವೆ, ಆದರೆ ನಮ್ಮ ಮನೆಗಾಗಿ ಮಾಡ್ಕೊಂಡಿಲ್ಲ. ಇದು ಇಡೀ ಊರಿಗೆ ಗೊತ್ತೈತಿ. ಅದು ರಾತ್ರಿ ಕೂಡ ಕಷ್ಟಪಟ್ಟಿರೋದಕ್ಕೆ ನಮ್ಮೆಲ್ಲ ಕಮಿಟಿ 22 ಮಂದಿ ಕೂಡ ರಾತ್ರಿ ನೀರು ಹೊಡೆದೀವಿ, ಎಲ್ಲ ಮಾಡೀವಿ. ಯಾಕಂದ್ರೆ ಒಂದು ಊರು ಹೊಲಸಿಟ್ಟು ತಿಪ್ಪಿದ್ದಂಗಿತ್ತು. ಇಂಥ ಇದಕ್ಕೆ ಅಭಿವೃದ್ಧಿ ಮಾಡಿ ಇದಕ್ಕೆ ಏನಾರೆ ನಾವು ತಪ್ಪು ಮಾಡಿದ್ದೇವೆ, ಇದರಂತ ಏನೋ ಹಣ ನಾವು ತಿದ್ದಿದ್ದೇವೆ ಅಂದ್ರೆ ಅದಕ್ಕೆ ನಾವು ನಮ್ಗೆ ಶಿಕ್ಷೆ ಅಲ್ಲಿ ಅದಕ್ಕೆ ರೆಡಿ ನೀನು. ಯಾಕಂದ್ರೆ ಒಂದು ಒಳ್ಳೆ ಅಲ್ಲಿ ಒಂದು ಒಳ್ಳೆ ಬೆಸದಲ್ಲಿ ಊರ ಬಂದು ಬೈತಿದ್ರಿ ಟ್ರೇನ್ ಇತ್ತಲ್ಲ, ಹಿಂದ್ಗಡೆ ನಿಂತ್ರೆ ಕಾಗ್ತಿಲ್ರಿ. ಇದು ಹಿಂದ್ಗಡೆ ಗ್ರೌಂಡ್ ನೋಡ್ರಿ ಮೇಡಮ್, ಸ್ವಲ್ಪ ಫ್ರಂಟಿಗೆ ಎಸಿ ಕೊಡಂಗೆ ಮಾಡಿ. ಎಸ್ಸಿ ಅದು ಅಂತ ಹೇಳಿ ಈಗ ಯಾರು ನಾವು ಏನು ಮಾಡಿದ್ವಿ ಮೇಡಮ್, ನಾವು ಫಸ್ಟ್ ಇದು ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದು ಮುಂಚೆ ಎಲ್ಲರಿಗೂ ಮೀಟಿಂಗ್ ಕರಿತೀವಿ. ಯಾರ ಅಂಗಡಿ ಎಲ್ಲೈತಿ ಅವ್ರಿಗೆ ಗಂಟೆ ಕೊಡ್ತೀವಿ. ಅಧ್ಯಕ್ಷರ ಹಂಗಲ್ರಿ, ಒಂದು ಮಾತು ಕೇಳ್ರಿ, ಈಗ ಎಲ್ಲರೂ ಎಲ್ಲಿ ಅವ್ರು ಅವ್ರು ಅಂಗಡಿ ಎಲ್ಲಿ ಕೊಟ್ಟಿವಿ ಹಿಂದಿತ್ತು ಇಂತ ಮುಂದಿಗೆ ಕೊಡು, ಅವ್ರಿಗೆ ಕೊಡೋ ತಲ್ರಿ. ನಿಮ್ಮ ಅಕ್ಕಿ ಬಂದ್ರೆ ಕೊಡ್ರಿ ಅಂತಲ್ರಿ. ಇಲ್ಲಿ 27 ಅಂಗಡಿ ಇದ್ದು, ಅದ್ರಾಗ 18 ಅಂಗಡಿ ಆಗ್ಬಿಟ್ಟು ಅದು ನಿಮ್ಗೆ ಸಂಬಂಧ ನೀವೇ ಕೊಡಲ್ಲ ಬರಲ್ರಿ. ಅದು ಊರ ತೋರಿ ನಾವು ಒಂದು ಭಾರತಕ್ಕೆ ಅಂದ್ಬಿಟ್ಟು ಹಂಗಲ್ರಿ, ಹಂಗಲ್ಲ. ಊರಾಗ ಇರೋರು ನಾನು ಯಾರಿಗೆ ಕೊಡ್ರಿ ನೀವು ಊರಾಗ ಇರೋರು ಊರಾಗ ವಿಶ್ವಾಸ ತಗೊಂಡು ನಿಮ್ಮ ಜಾಗ ಕೊಡ್ತೀವಿ ಅಂದ್ರೆ ವಿಶ್ವಾಸ ಒಂದೇ ಮಾತು. ಕಂಪ್ಲೈ ಮಾಡಕ್ ಬರಲ್ಲ ಅಂದ್ರೆ ಅದಕ್ಕೆ ಸೂಕ್ತ ಕಾರಣ ಕೊಡ್ರಿ ಅವ್ರಿಗೆ, ಅಷ್ಟೇ ಇರೋದು. ಇಲ್ಲ ಯಾರು ಜಗಳಾಡೋ ಅವಶ್ಯಕತೆ ಇಲ್ಲ. ಏನಿದ್ರು ಪೇಪರ್ ಥ್ರೂ ಮಾತಾಡಿ, ಎಲ್ಲರೂ ಬಾಯಿಂದ ಮಾತಾಡಿದ್ರೆ ಏನು ಕೆಲಸ ಆಗೋದಿಲ್ಲ.
ನಿಮ್ಗೆ ಅವ್ರು ಏನು ಮನವಿ ಹೇಳ್ತಾರ ಹೇಳಿ, ಮಾಡತ್ರ ಸ್ಟ್ರೈಕು ಮನವಿ ಹೇಳ್ತಾರೋ ನೀವು ಕೇಳಿ. ಆಯ್ತು, ಇಡೀ ನೀವು ಊರು ಮಂದಿನೇ ಇಡೀ ಊರು ಮಂದಿನೇ ಅವ್ರು 3 ಮಂದಿ ಮಾಡ್ಯಾರಲ್ರಿ. ನಾನು ಇಡೀ ಊರು ಕಮಿಟಿ ತಗೊಂಡು ನಾ ಸ್ಟ್ರೈಕ್ ಮಾಡ್ತೀನಿ. ನಾಳೆ ನೀವೇ ಬರ್ತೀನಿ. ಈಗ ನಿಮಗೂ ಒಂದು ಮಾತು ಹೇಳ್ತೀನಿ, ನಿಮಗೂ ಒಂದು ಮಾತು ಹೇಳ್ತೀನಿ. ಸ್ಟ್ರೈಕ್ ಮಾಡೋದ್ರಿಂದ ಎಲ್ಲ ಈಡೇರ್ತೈತೆ ಅನ್ನೋದು ಸುಳ್ಳು. ಅದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹೋಗಿ ಕುಲಂಕುಷವಾಗಿ ಏನೈತಿ ಏನಿಲ್ಲ ಅಂತ ಮಾತಾಡಿದ್ರೆ ನಿಮ್ಗೂ ಒಂದು ಸೊಲ್ಯೂಷನ್ ಸಿಗ್ತೈತೆ. ಇವತ್ತು ನೀವು ಒಬ್ರು ಸ್ಟ್ರೈಕ್ ಮಾಡೋದು, ನಾಳೆ ಇನ್ನೊಬ್ರು ಸ್ಟ್ರೈಕ್ ಮಾಡೋದು, ಯಾವುದೂ ಕೆಲಸ ಮುಂದುವಾಗಂಗಿಲ್ಲ. ಈ ಊರನ್ನು ಡೆವಲಪ್ ಆಗಂಗಿಲ್ಲ. ನೀವು ಒಂದು ಮಾತು ಹೇಳ್ತೀನಿ ಕೇಳಿ, ಸ್ಟ್ರೈಕ್ ಒಂದು ಸೊಲ್ಯೂಷನ್ ಅಲ್ಲ ಎಲ್ಲರಿಗೂ. ಈಗ ನಾನು ನಿಮ್ಮ ಒಬ್ಬರಿಗೆ ಹೇಳತ್ತಿಲ್ಲ, ಈ ಊರು ಜನಕ್ಕೇ ಹೇಳತ್ತೀನಿ. ಈ ಊರು ಮುಂದುವರಿಬೇಕು ಅಂತಂದ್ರೆ ಎಲ್ಲರೂ ಒಮ್ಮತದಿಂದ ಕೆಲಸ ಮಾಡಿ ಎಲ್ಲಕ್ಕೂ ಒಪ್ಪಿಗೆ ಕೊಟ್ಟರೆ ಮುಂದುವರಿತೀವಿ ಊರು. ಈಗ ಒಂದಿನ ನೀವು ಮಾಡೋದು, ಒಂದಿನ ಇವ್ರು ಮಾಡೋದು, ಇನ್ನೊಂದು ದಿನ ಇವ್ರು ಮಾಡೋದು, ಯಾವ ಕೆಲಸನೇ ಮುಂದೂಡಾಗಿಲ್ಲ. ಸಂಬಂಧಪಟ್ಟ ಹಳ್ಳಿ ಫೀರ್ ಅಹಮದ್ ಮಲ್ಲಾಡ, ಮಹಬೂಬ್ ಮಲ್ಲಾಡ, ಮುಕ್ತಮ್ ಸಾಬ್ ನಾಯ್ಕೋಡಿ, ಬಾಬಾ ಇನಾಮದಾರ್, ಅಲ್ಲಾಬಕ್ಷ ಬಿಸನಾಳ, ದೇವೇಂದ್ರ ವಡ್ಡರ್, ಪ್ರವೀಣ್ ಕುಮಾರ್ ಸೇರಿದಂತೆ ಹಲವರು ಇದ್ದರು. ವರದಿಗಾರರು ದೇವು ಕುಂಚಬೆಳ, C9 ಕನ್ನಡ, ತಾಳಿಕೋಟೆ.